ಗಣಿತ ಮತ್ತು ವಿಜ್ಞಾನದಲ್ಲಿ ಏನೇನು ಹೇಳ್ಕೊಟ್ಟಿದ್ದಾರೆ? ಓಕೆ ಓಕೆ. A+B² ಎಲ್ಲ ಹೇಳ್ಕೊಟ್ಟಿದ್ದಾರಾ? ಓಕೆ. ವಿಜ್ಞಾನದಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯಾಲಜಿ ತುಂಬ ಚೆನ್ನಾಗಿ ಓದಬೇಕು ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂದರೆ. ಈಗ 6ನೇ ಕ್ಲಾಸಿಂದ ಓದ್ತೀಯಲ್ಲ ನೀನು ಬುಕ್ಸು, ಸೈನ್ಸು ಮ್ಯಾಥ್ಸ್ ಓದುವಾಗ ಅಲ್ಲಿ ಏನು ಮಾಡಬೇಕು ಅಂದರೆ ಯಾವುದಾದ್ರೂ ಸೈನ್ಸಲ್ಲಿ ಪದಗಳು ಬಂದರೆ, ಈಗ ಫಿಸಿಕ್ಸಲ್ಲಿ ನ್ಯೂಟನ್ಸ್ ಲಾ ಅಂತ ಬರುತ್ತೆ ಆಯಿತಾ, ಆಲ್ಬರ್ಟ್ ಐನ್ಸ್ಟೈನ್ದು E=mc² ಬರುತ್ತೆ. ಈ ಈಕ್ವೇಷನ್ಸ್ ಎಲ್ಲ ನೀಟಾಗಿ ನೋಟ್ ಮಾಡಿಕೊಂಡು ಇಟ್ಕೋಬೇಕು. ನಾಳೆ PUCಗೆ ಬಂದಾಗ ಇವೆಲ್ಲ ಮರ್ತೋಗ್ಬಿಟ್ರೆ MBBS ಎಂಟ್ರೆನ್ಸ್ ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ಕಾಗಲ್ಲ. ನ್ಯೂಟನ್ಸ್ ಲಾ, ಫಸ್ಟ್ ಲಾ ಏನು ಹೇಳುತ್ತೆ, ಸೆಕೆಂಡ್ ಲಾ ಏನು ಹೇಳುತ್ತೆ, ಥರ್ಡ್ ಲಾ ಏನು ಹೇಳುತ್ತೆ ಓದ್ಕೊಂಡಿರಬೇಕು. ಮತ್ತು ಕೆಮಿಸ್ಟ್ರಿಯಲ್ಲೂ ಅಷ್ಟೇ ಬೇಸಿಕ್ಸು 6ನೇ ಕ್ಲಾಸಿಂದ ಕಳಿಸ್ತಾರೆ. ಆಟಮ್ ಅಂದರೆ ಏನು, ಮಾಲಿಕ್ಯೂಲ್ ಅಂದರೆ ಏನು, ಇವೆಲ್ಲ ಚೆನ್ನಾಗಿ ಓದ್ಕೋಬೇಕು. ಈಗ ಎಷ್ಟೋ ಜನ PUCಗೆ ಬಂದಾಗ ಏನಾಗುತ್ತೆ ಪಾಪ ಹೈಸ್ಕೂಲಲ್ಲಿ ಓದಿರೋದೆಲ್ಲ ಮರ್ತೋಗಿರ್ತಾರೆ. ಸೊ ನೀನೇನು ಮಾಡಬೇಕು, ಈ ಥರ ಬಯಾಲಜಿಲೂ ಅಷ್ಟೇ ಬೇಸಿಕ್ಸು. ಸೆಲ್ ಅಂದರೆ ಏನು, ಸೆಲ್ ಒಳಗಡೆ ಯಾವ ಕಾಂಪೊನೆಂಟ್ಸ್ ಇರುತ್ತೆ, ಮೈಟೋಕಾಂಡ್ರಿಯಾ ಅಂದರೆ ಏನು, ನ್ಯೂಕ್ಲಿಯಸ್ ಅಂದರೆ ಏನು, ಗಾಲ್ಗಿ ಕಾಂಪ್ಲೆಕ್ಸ್ ಅಂದರೆ ಏನು, ಈ ಥರ ಅವೆಲ್ಲ ನೀನು 6, 7, 8ನೇ ಕ್ಲಾಸಲ್ಲಿ ಓದೋವಾಗ ಅಲ್ಲಿಂದನೇ ನೀನು ನೋಟ್ಸ್ ಮಾಡಿಕೊಂಡೆ ಅನ್ಕೋ. ಒಂದೊಂದು ವರ್ಷಕ್ಕೊಂದು ಪುಸ್ತಕ ಇಡು ಆಯಿತಾ. ಇಂಥದ್ದು ಈಗ ನಾನು ಹೇಳಿದ್ನಲ್ಲ ಇಂಪಾರ್ಟೆಂಟ್ ಎಲ್ಲ, ಈಗ 6ನೇ ಕ್ಲಾಸಲ್ಲಿ ಓದಿದ್ದು ಇಂಪಾರ್ಟೆಂಟ್ ಎಲ್ಲ ಒಂದು ಬುಕ್ಕಲ್ಲಿ ನೋಟ್ಸ್ ಮಾಡಿಡು, 7ನೇ ಕ್ಲಾಸಲ್ಲೂ ನೋಟ್ಸ್ ಮಾಡಿಡು, 8ಕ್ಕೆ ನೋಟ್ಸ್ ಮಾಡಿಡು. ಅದನ್ನೆಲ್ಲ ಯಾರಿಗೂ ಕೊಡಬೇಡ, ನೀಟಾಗಿ ಇಟ್ಕೊ. ನೀನು PUCಗೆ ಬಂದಮೇಲೆ ಅದನ್ನು ಮತ್ತೆ ಓದ್ಕೊ, ಮತ್ತೆ ಜ್ಞಾಪಕ ಇಟ್ಕೊ. ಆಗ MBBS ಈಸಿಯಾಗಿ ಓದ್ಬೋದು. ಇದು ಬರೀ MBBS IITಗಲ್ಲಮ್ಮ. ನಾಳೆ ನೀನು IAS ಟಾಪರ್ ಆಗಬೇಕು ಅಂದರೂ ಇವೆಲ್ಲ ಭಾಳ ಮುಖ್ಯ. ಮತ್ತು ಸೋಷಿಯಲ್ ಸೈನ್ಸು ಅಷ್ಟೇ 6ನೇ ಕ್ಲಾಸಿಂದ. ಸಮಾಜ ವಿಜ್ಞಾನದಲ್ಲಿ ಯಾವುದೋ ಒಂದು ಘಟನೆ ಓದ್ತೀಯ, ಈಗ ರೆಗ್ಯುಲೇಟಿಂಗ್ ಆ್ಯಕ್ಟು 1773 ಆಯಿತಾ, ಇಂಡಿಯನ್ ಕೌನ್ಸಿಲ್ ಆ್ಯಕ್ಟು, ಭಾರತದ ಸಂವಿಧಾನ ಹೇಗೆ ರಚನೆ ಆಯಿತು, ಮತ್ತು ಯುರೋಪಿಯನ್ನರು ಭಾರತದ ಮೇಲೆ ದಾಳಿ ಹೇಗೆ ಮಾಡಿದ್ರು, ಇನ್ ದ ಸೆನ್ಸ್ ಈ ಟಾಪಿಕ್ಸ್ ಎಲ್ಲ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡಿರ್ಬೇಕು. ಓದಿ ಮರ್ತೋಗಬಾರ್ದು, ಎಕ್ಸಾಮಲ್ಲಿ ಬರೆದು ನೀಟಾಗಿ ನೆನ್ಪಿಟ್ಕೊಂಡ್ರೆ ನಾಳೆ ನೀನು IAS ಅಥವಾ KS ಪರೀಕ್ಷೆ ಬರೆದಾಗ ಇವೆಲ್ಲ ಮತ್ತೆ ಅವಾಗ ಓದೋ ಅವಶ್ಯಕತೆ ಇರಲ್ಲ. ಈಗ ನಾಳೆ ನೀನು IAS KS ಪರೀಕ್ಷೆ ಪಾಸಾಗಬೇಕು ಅಂದರೂ ಮತ್ತೆ 6ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ ಎಲ್ಲ ಪುಸ್ತಕ ಓದಿಸ್ತಾರೆ. ಅದ್ರ ಬದಲು ಈಗಲೇ ಚೆನ್ನಾಗಿ ಓದ್ಕೊಂಡೆ ಅನ್ಕೋ, ಈಸಿ ಆಗೋಗುತ್ತೆ. ಚೆನ್ನಾಗಿ ಓದಬೇಕು, ಧೈರ್ಯವಾಗಿ ಓದಬೇಕು. ತಂದೆ ತಾಯಿ ಇಲ್ಲದೆ ಇರೋ ಮಕ್ಕಳು ಸಮಾಜಕ್ಕೆ ಆದರ್ಶವಾಗಿ ಬದುಕಬೇಕಮ್ಮ. ತಂದೆ ತಾಯಿ ಇಲ್ಲ ಅಂತ ಕೊರಗಬಾರ್ದು. ಏನು ಮಾಡೋಕ್ಕಾಗುತ್ತೆ ಹೇಳು ಅಲ್ವಾ. ಈಗ ತಂದೆ ತಾಯಿ ಇಲ್ಲ ಅಂದರೆ ಅದು ನಮ್ಮ ತಪ್ಪ ಅಲ್ವಾ. ಆದರೆ ನಾವು ತಂದೆ ತಾಯಿ ಇರೋ ಲಕ್ಷಾಂತರ ಮಕ್ಕಳಿಗೆ ನಾವು ಇನ್ಸ್ಪಿರೇಷನ್ ಆಗಬೇಕು ಅಲ್ವಾ. ಏನು ಗೊತ್ತಾ, ಈಗ ತಂದೆ ತಾಯಿ ಇಲ್ಲದೆ ಇರೋ ಮಕ್ಕಳು ಬೆಳಿಬೇಕು ಅಂದರೆ ಗೋಲ್ಡನ್ ಫಾರ್ಮುಲಾ ಏನು ಗೊತ್ತಾ, ಯಾವುದಕ್ಕೂ ಹೆದರಬಾರ್ದು, ಡಿಪ್ರೆಸ್ ಆಗಬಾರ್ದು, ಯಾರಾದರೂ ಏನಾದರೂ ಅಂದರೆ ಬೇಜಾರಾಗಬಾರ್ದು, ತಲೆ ಕೆಡಿಸ್ಕೋಬಾರ್ದು ಅಲ್ವಾ. ಹಿಂಗೆ ಧೈರ್ಯವಾಗಿರ್ಬೇಕು, ಏನಾದರೂ ಧೈರ್ಯವಾಗಿರಬೇಕು, ತಲೆ ಕೆಡಿಸ್ಕೋಬಾರ್ದು. ಈಗ ನೀನು ಅಪ್ಪ ಅಮ್ಮ ಇಲ್ದಿರೋ ಮಗು, ನಾಳೆ ನಿಮ್ಮ ಫ್ರೆಂಡ್ಸೇ ಏನೋ ಅಂತಾರೆ, ನಾಳೆ ನೀನಾದರೂ ಸಾಧಿಸೋಕ್ಕೆ ಹೋದರೆ ಸಮಾಜ ಏನಾದರೂ ಅನ್ನುತ್ತೆ, ಅದನ್ನ ಯಾವುದು ಕಿವಿಗೆ ಹಾಕ್ಕೋಬಾರ್ದು. ಕಿವಿಗೆ ಹಾಕ್ಕೊಳ್ಳದೆ ನೀನು ಸಾಧಿಸಿದ್ರೆ ಒಳ್ಳೆ IAS ಆಫೀಸರ್ ಆಗ್ತೀಯ. ಈಗ ನಾಳೆ ನೀನು IAS ನೋಡಿ, ನನಗೆ MLA ಆಗಿದ್ದೀನಿ ಅಲ್ವಾ, ನಾನು MLA ಆಗಿರೋದಕ್ಕೆ ತಾನೇ ಇಷ್ಟೆಲ್ಲ ಬದಲಾವಣೆ ಮಾಡೋಕ್ಕಾಗ್ತಿರೋದು.